ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರತಕ್ಕಂಥ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಿ ರಾಜ್ಯ ವಿಧಾನಸಭೆ ಕಾರ್ಯದರ್ಶಿಯಿಂದ ಇವತ್ತು ಅಧಿಕೃತ ಪ್ರಕಟಣೆ ಹೊರಡಿಸಲಾಗಿದೆ. ಈ ಮೂಲಕ ಧಾರವಾಡ ವಿಧಾನಸಭಾ ಕ್ಷೇತ್ರ ತೆರವಾಗಿರುವ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಏಪ್ರಿಲ್ 15ರಿಂದಲೇ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಸದಸ್ಯತ್ವ ರದ್ದಾಗಿದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಸಂವಿಧಾನದ ಜನಪ್ರತಿನಿಧಿಗಳ ಕಾಯ್ದೆ ಸೆಕ್ಷನ್ 8, ಸಂವಿಧಾನದ 191(1)(e) ವಿಧಿ ಪ್ರಕಾರ ಅನರ್ಹತೆ ಮಾಡಲಾಗಿದೆ. ಇದು ಬೈ ಡಿಫಾಲ್ಟ್ ಆಗಿಬಿಡುತ್ತೆ. ಇದು ಅಧಿಕೃತ ಹೊರಡಿಸಿರೋದಷ್ಟೇ. ಬೈ ಡಿಫಾಲ್ಟ್ ಅವ್ರಿಗೇನೋ 90 ದಿನ ಟೈಮ್ ಇದೆ. 90 ದಿನದೊಳಗಡೆ ಹೈಕೋರ್ಟಿಂದ ಸ್ಟೇ ತಂದರೆ ಕಂಟಿನ್ಯೂ ಆಗುತ್ತೆ ಅವರ ಶಾಸಕ ಸ್ಥಾನ. ತರಲಿಲ್ಲ ಅಂತಂದರೆ ಚುನಾವಣಾ ಆಯೋಗಕ್ಕೆ ಇವರು ಮಾಹಿತಿ ಕೊಡಬೇಕಾಗುತ್ತೆ, ಬೈ ಎಲೆಕ್ಷನ್ ಆಗಬೇಕಾಗುತ್ತೆ. ಮುಂದೇನಾಗುತ್ತೆ ಅಂತ ಕಾದು ನೋಡೋಣ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮರುಮತದಾನ ಇವತ್ತು 15 ಬೂತ್ಗಳಲ್ಲಿ ಮರುಮತದಾನ ಇತ್ತು. ಇವತ್ತೂ ಕೂಡ TMC ಮತ್ತು BJP ಮಧ್ಯೆ ಜಟಾಪಟಿ ನಡೆದಿದೆ. ಭಾರೀ ಭದ್ರತೆ ನಡುವೆನೂ ಡೈಮಂಡ್ ಹಾರ್ಬರ್ ವಿಧಾನಸಭಾ ಕ್ಷೇತ್ರದ ಫಾಲ್ಟಾ ಮತಗಟ್ಟೆಯಲ್ಲಿ ಸಂಘರ್ಷ ನಡೆದಿದೆ. ಹಿಂದೂಗಳಿಗೆ ಮತದಾನಕ್ಕೆ ಅವಕಾಶ ನೀಡ್ತಾ ಇಲ್ಲ, TMC ಭಯದ ವಾತಾವರಣ ನಿರ್ಮಿಸ್ತಾ ಇದೆ ಅಂತ ಆರೋಪಿಸಿ BJP ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು. TMC ನಾಯಕ ಜಹಂಗೀರ್ ಖಾನ್ ಹಿಂದೂ ಮತದಾರರಿಗೆ ತಡೆ ಒಡ್ಡಿದ್ದಾರೆ. ಕೂಡಲೇ ಅವರನ್ನು ಬಂಧಿಸಬೇಕು ಅಂತ BJP ಕಾರ್ಯಕರ್ತರು ಆಗ್ರಹಿಸಿದರು. ಈ ವೇಳೆ TMC ಮತ್ತು BJP ಕಾರ್ಯಕರ್ತರ ಮಧ್ಯೆ ಘರ್ಷಣೆ ಕೂಡ ಉಂಟಾಯಿತು. ಕೇಂದ್ರ ಮೀಸಲು ಪಡೆ ಸಿಬ್ಬಂದಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ಈ ಮಧ್ಯೆ ಸುಪ್ರೀಂ ಕೋರ್ಟ್ನಲ್ಲಿ TMCಗೆ ಒಂದು ಹಿನ್ನಡೆಯಾಗಿದೆ. ಏನು? ಮತ ಎಣಿಕೆಗೆ ಕೇಂದ್ರ ನೌಕರರ ನಿಯೋಜನೆ ಕಾನೂನುಬದ್ಧ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕೇಂದ್ರದ ಅಧಿಕಾರಿಗಳನ್ನು ಮಾತ್ರವೇ ನಿಯೋಜನೆ ಮಾಡಲಾಗ್ತಾ ಇದೆ, ರಾಜ್ಯದ ಅಧಿಕಾರಿಗಳನ್ನೂ ನಿಯೋಜಿಸಬೇಕು ಅಂತ TMC ಸಲ್ಲಿಸಿದ್ದ ಮೇಲ್ಮನವಿಯನ್ನು ಕೋರ್ಟ್ ವಜಾ ಮಾಡಿದೆ. ಎಷ್ಟು ದಿನ ಅಂತ ಆಡ್ತೀರಾ? ಅಬ್ಬಬ್ಬ ಅಂದರೆ ನಾಳೆ ಒಂದು ದಿನ. ನಾಡಿದ್ದಿಷ್ಟೊತ್ತಿಗೆ ಎಲ್ಲರ ಹಣೆ ಬರಹನು ಮತದಾರ ಬರದಾಗೋಗಿರುತ್ತೆ. ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಎಲ್ಲ ನಾಡಿದ್ದಿಷ್ಟೊತ್ತಿಗೆ ಡಿಸೈಡ್ ಆಗೋಗಿರುತ್ತೆ. ಅಲ್ಲಿ ತನಕ ಹಾರಾಡೋರು ಹಾರಾಡಿ, ಎಗರಾಡೋರು ಎಗರಾಡಿ, ಆಮೇಲೆಲ್ಲ ಸೈಲೆಂಟ್ ಆಗಬೇಕಾಗುತ್ತೆ. ಇನ್ನು ಇರಾನ್ ಅಮೇರಿಕ ಯುದ್ಧಕ್ಕೆ ಸದ್ಯಕ್ಕೆ ಕದನ ವಿರಾಮ ಏನೋ ಘೋಷಣೆ ಆಗಿದೆ, ನಿಮಗೆ ಗೊತ್ತಿದೆ. ಆದರೆ ಈಗ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇರಾನ್ ವಿರುದ್ಧ ಅಮೆರಿಕ ಸಂಘಟಿತ ದಾಳಿಗೆ ಮುಂದಾಗಿರುವ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಇಸ್ರೇಲ್ಗೆ ಅಮೆರಿಕ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿದೆ. ಅಮೆರಿಕ ಇಸ್ರೇಲ್ಗೆ ಭಾರೀ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ಮತ್ತು ಮಿಲಿಟರಿ ಉಪಕರಣ ರವಾನಿಸಿದ್ದು, ಕೇವಲ 24 ಗಂಟೆಯಲ್ಲಿ 6,500 ಟನ್ಗಳಷ್ಟು ಮಿಲಿಟರಿ ಸರಬರಾಜು ಇಸ್ರೇಲ್ಗೆ ತಲುಪಿದೆ. ಇದರಲ್ಲಿ ವಾಯು ಮತ್ತು ನೆಲದ ದಾಳಿಗೆ ಬೇಕಾದ ಮದ್ದು ಗುಂಡುಗಳು, ಮಿಲಿಟರಿ ಟ್ರಕ್ಗಳು, ಜಂಟಿ ಲಘು ಯುದ್ಧತಂತ್ರ ವಾಹನಗಳು ಮತ್ತು ಇತರ ಉಪಕರಣಗಳು ಸೇರಿವೆ. ಈ ಸರಕುಗಳನ್ನು 2 ದೊಡ್ಡ ಸರಕು ಹಡಗು ಮತ್ತು ಅನೇಕ ವಿಮಾನಗಳ ಮೂಲಕ ಇಸ್ರೇಲ್ಗೆ ಕಳಿಸಲಾಗಿದೆ. ಇದುವರೆಗೆ 1,15,000 ಟನ್ ಶಸ್ತ್ರಾಸ್ತ್ರ, 10 ಹಡಗು, 403 ವಿಮಾನಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ರವಾನೆ ಮಾಡಿದೆ. ಅಶ್ಡೋಡ್ ಮತ್ತು ಹೈಫಾ ಬಂದರುಗಳಲ್ಲಿ ಹಡಗುಗಳು ಲಂಗರ್ ಹಾಕಿವೆ. ಅಲ್ಲಿಂದ ದೇಶದ ವಿವಿಧ ಮಿಲಿಟರಿ ನೆಲೆಗಳಿಗೆ 100 ಟ್ರಕ್ಗಳ ಮೂಲಕ ಶಸ್ತ್ರಾಸ್ತ್ರ ಸಾಗಿಸಲಾಗಿದೆ ಅಂತ ಇಸ್ರೇಲ್ ರಕ್ಷಣಾ ಸಚಿವಾಲಯನೇ ಹೇಳಿಕೊಂಡಿದೆ. ಇಸ್ರೇಲ್ ಯಾವ ಕ್ಷಣದಲ್ಲೂ ತನ್ನ ಶತ್ರುಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸಿದ್ಧವಾಗಿದೆ ಮತ್ತು ಮುಂಬರುವ ವಾರಗಳಲ್ಲಿ ಅಮೆರಿಕದಿಂದ ಇನ್ನಷ್ಟು ಶಸ್ತ್ರಾಸ್ತ್ರ ಪೂರೈಕೆ ಆಗುತ್ತಂತೆ. ಇದೆಲ್ಲವನ್ನು ನೋಡ್ತಾ ಇದ್ದರೆ ಏನನ್ಸುತ್ತೆ? ಮತ್ತೆ ಇರಾನ್ ಮೇಲೆ ಮುರ್ಕೊಂಡು ಬೀಳ್ತಾರಾ? ಒಂದು ಕಡೆ ಟ್ರಂಪ್ ಹೇಳ್ತಾರೆ ಆಯಿತು ಕದನ ವಿರಾಮದ ಜೊತೆಗೇ ಯುದ್ಧನೂ ಮುಕ್ತಾಯ ಆಗಿದೆ ಅಂತ. ಬಟ್ ಟ್ರಂಪ್ದು ಹೇಳಿಕೆಗಳು ಗೊತ್ತಲ್ಲ. ಈಗ ಹೇಳಿದ ದಿನ ಇನ್ನೊಂದು ಗಂಟೆಗಿಲ್ಲ ಅಂತಾರೆ, ನಾಳೆಗಿಲ್ಲ ಅಂತಾರೆ, ಒಂದು ಕಡೆ ಯುದ್ಧ ಮುಗಿದಿದೆ ಅಂತಾರೆ. ಇಲ್ಲಿ ನೋಡಿದ್ರೆ ಇಷ್ಟೆಲ್ಲ ಸಾಗಿಸಿದ್ದಾರೆ. ಯಾರಿಗಪ್ಪ ಇದೆಲ್ಲ? ಏನಪ್ಪ ಕತೆ? ರೈಟ್. ಇನ್ನು ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಜಾಗದ ಬಗ್ಗೆ ತಗಾದೆ ತೆಗೆದಿದ್ದ ನಟ ಚೇತನ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಮನೆಗೆಲ್ಲ ಮುತ್ತಿಗೆ ಹಾಕಿದ್ರೆ ನಿಮ್ಗೆ ಗೊತ್ತಿದೆ. ಪೋಸ್ಟ್ ಪ್ರಶ್ನಿಸಿ ಮನೆಗೆ ನುಗ್ಗಿದ್ದವರ ವಿರುದ್ಧ ಇವತ್ತು ನಟನ್ ಚೇತನ್ ಅಹಿಂಸಾ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ. ಸಾರಾ ಗೋವಿಂದು, ಶಿವರಾಮೇಗೌಡ, ಶಿವಕುಮಾರ್ ನಾಯಕ್ ಸೇರಿದಂತೆ ಹಲವರ ವಿರುದ್ಧ ದೂರು ದಾಖಲಿಸಿದ್ದಾರೆ. ದೂರು ನೀಡಿದ ಬಳಿಕ ಪ್ರತಿಕ್ರಿಯಿಸಿದ ಚೇತನ್, ಕಳೆದ ಶನಿವಾರ ಸಾರಾ ಗೋವಿಂದು ಮನೆ ಹತ್ರ ಬಂದಿದ್ದರು. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ರು. ಸಾರಾ ಗೋವಿಂದು ಹಿನ್ನೆಲೆ ಬೇರೆಯೇ ಇದೆ. ಅವರು ದುರಹಂಕಾರ ಮತ್ತು ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ಎಲ್ಲ ಸಂಘಟನೆಗಳು ಸೇರಿ ದಾಖಲೆ ಸಮೇತ ದೂರು ಕೊಟ್ಟಿದ್ದೀವಿ ಅಂತ ನಟ ಚೇತನ್ ತಿಳಿಸಿದರು. ಸಾರಾ ಗೋವಿಂದ್ ಅವರು ಅವರ ತಂಡ ಎಲ್ಲ ಸೇರಿ ಲಂಕೇಶ್ ಪತ್ರಿಕೆ ಕಚೇರಿಗೆ ನುಗ್ಗಿ ಅಲ್ಲೂ ಕೂಡ ಮಹಿಳಾ ಮಾಧ್ಯಮದವರ ಮೇಲೂ ಕೂಡ ಹಲ್ಲೆ ಆಗಿದೆ ಅಂತ ನಮಗೆ ಕೇಳ್ಪಟ್ಟಿದ್ದೀವಿ. ಇದೇ ಸಾರಾ ಗೋವಿಂದ್ ಅನ್ನೋ ವ್ಯಕ್ತಿ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ನಲ್ಲಿ ಬೇರೆ ಬೇರೆ ದುಡ್ಡಿನ ಸಮಸ್ಯೆಯಲ್ಲಿ ಅವರೇ ಉಂಟು ಮಾಡಿದ್ದಾರೆ. ರಾಜ್ಕುಮಾರ್ ಅವರಿಗೆ ಬಹಳ ಅವರ ಹೆಸರಿಗೆ ಮಸಿ ಬಳಿತಾ ಇದೆ. ಅವರ ಒಂದು ರೀತಿಯ ಅಭಿಮಾನಿತ ಹೇಳ್ಕೊಳ್ಳೋ ಯಾವ ಯೋಗ್ಯತೆ ಇಲ್ಲ ಈ ವ್ಯಕ್ತಿಗೆ. ಮನೆ ಮೇಲೆ ಅವರ ಮಾಡಿರೋ ಧಮಕಿಗಳು, ಅವಾಚ್ಯ ಶಬ್ದಗಳು, ಜೀವ ಬೆದರಿಕೆ, ದೊಡ್ಡ ಪ್ರಮಾಣದಲ್ಲಿ ಗಲಾಟೆ, ರಂಪಾಟ, ರಾದ್ದಾಂತ. ನಾವೆಲ್ಲರೂ ಜನಪರ ಸಂಘಟನೆಗಳು ಸೇರಿ ದೂರು ಕೊಟ್ಟಿದ್ದೀವಿ.
ಇನ್ನು ಯಡಿಯೂರಪ್ಪನವರು ರಾಜಕೀಯಕ್ಕೆ ಬಂದು 50 ವರ್ಷ ಆಗಿದೆ. ಹಾಗಾಗಿ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಭರದ ಸಿದ್ಧತೆ ನಡೀತಾ ಇದ್ದು ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ತಂದೆಯ ಗುಣಗಾನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕೆಲವರು ಅದೃಷ್ಟದಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಯಡಿಯೂರಪ್ಪ ಅದೃಷ್ಟದಿಂದ ಮುಖ್ಯಮಂತ್ರಿ ಆದವರಲ್ಲ, ಸತತ ಹೋರಾಟದಿಂದ ಸಿಎಂ ಆದವರು. ಅವರ ರಾಜಕೀಯ ಹಾದಿಯಲ್ಲಿ ಸುದೀರ್ಘ ಹೋರಾಟವನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಯಡಿಯೂರಪ್ಪ ಸಮಾವೇಶದಿಂದ ರಾಜಕೀಯ ಲಾಭದ ಆಸೆ ನನಗೂ ಇಲ್ಲ, ಪಕ್ಷಕ್ಕೂ ಇಲ್ಲ ಅಂದರು. ಈತ ದಾವಣಗೆರೆಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳ ಪೂರ್ವಭಾವಿ ಸಭೆ ನಡೆಸಿದ ಸಂಸದ BY ರಾಘವೇಂದ್ರ ಕಷ್ಟದ ದಿನಗಳಿಂದ ಯಡಿಯೂರಪ್ಪ ಹೇಗೆ ಬಿಜೆಪಿಯನ್ನು ಬೆಳೆಸಿದ್ರು ಅಂತ ಹಾಡಿ ಹೊಗಳಿದ್ದಾರೆ. ಈ ಮಧ್ಯೆ BSI ನಿವಾಸಕ್ಕೆ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರು ಭೇಟಿ ಕೊಟ್ಟು ಶುಭ ಹಾರೈಸಿದ್ದಾರೆ. ಅನೇಕ ಜನ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ಬಹುತೇಕರು ಅದೃಷ್ಟದ ಮುಖ್ಯಮಂತ್ರಿಗಳು ಬಹಳಷ್ಟು ಜನ ಇದ್ದಾರೆ. ಆದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಅದೃಷ್ಟದ ಮುಖ್ಯಮಂತ್ರಿಗಳಲ್ಲ. ಅವರ 50 ವರ್ಷದ ರಾಜಕೀಯ ಪಯಣದಲ್ಲಿ 45 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲೇ ಇದ್ದು ಹೋರಾಟವನ್ನು ಮಾಡಿರ್ತಕ್ಕಂಥವ್ರು. ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಅಂತೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದಾವಣಗೆರೆ ಕ್ಷೇತ್ರ ಯಡಿಯೂರಪ್ಪನವರಿಗೆ ಮತ್ತು ನಮ್ಮ ಸಂಘಟನೆಗೆ ಯಾವತ್ತೂ ಕೂಡ ಶಕ್ತಿ ತುಂಬಂತ ಕ್ಷೇತ್ರ ಇದು. ಮತ್ತು ಚಿತ್ರದುರ್ಗಕ್ಕೆ ಹತ್ರ ಇರುವಂಥ ನಮ್ಮ ದಾವಣಗೆರೆ ಜಿಲ್ಲೆ ಆಗಿರಿಂದ ಇಲ್ಲಿಂದನೇ 1 ರಿಂದ 2 ಲಕ್ಷ ಜನ ಬರಬಹುದು ಅಂತ. ಮಧ್ಯಪ್ರದೇಶದ ಜಬಲ್ಪುರ ಬಳಿ ನರ್ಮದಾ ನದಿಯಲ್ಲಿ ಸಂಭವಿಸಿದ ಕ್ರೂಸ್ ಬೋಟ್ ದುರಂತ 9 ಮಂದಿಯ ಜೀವ ಕಸ್ತಿದೆ. ಈ ಬಗ್ಗೆ ಬೋಟ್ ಚಾಲಕ ಮಹೇಶ್ ಪಟೇಲ್ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಕ್ರೂಸ್ ಬೋಟ್ ದುರಂತದಿಂದ ನಾನು ಆಘಾತಕ್ಕೊಳಗಾಗಿದ್ದೀನಿ, ಊಟ ಮಾಡೋಕ್ಕಾಗ್ತಿಲ್ಲ, ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಬೇಸರ ಹೊರಹಾಕಿದ್ದಾರೆ. ನೀರಿನ ಮಧ್ಯಭಾಗಕ್ಕೆ ಹೋದಾಗ ಜೋರ ಗಾಳಿ ಬೀಸೋದಕ್ಕೆ ಶುರು ಆಯಿತು. ಬೋಟ್ನ ಎಂಜಿನ್ಗೆ ನೀರು ನುಗ್ಗಿ ದೋಣಿಯ ಮೇಲಿನ ನಿಯಂತ್ರಣ ಕಳ್ಕೊಂಡಾಗ ದಡ ತಲುಪೋದಕ್ಕಾಗಲಿಲ್ಲ. ಪ್ರವಾಸಿಗರ ರಕ್ಷಣೆಗೆ ಮತ್ತೊಂದು ದೋಣಿಯನ್ನು ಕಳಿಸೋದಕ್ಕೆ ಎಚ್ಚರಿಕೆ ಕೊಟ್ವಿ. ಈ ವೇಳೆ ನಾನು ಪ್ರವಾಸಿಗರ ರಕ್ಷಣೆಗೆ ಪ್ರಯತ್ನಪಟ್ಟೆ. 9 ಮಂದಿ ಸಾವನ್ನಪ್ಪಿದ್ದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ದುರಂತದ ವೇಳೆ ದೋಣಿಯ ಸಿಬ್ಬಂದಿ ಲೈಫ್ ಜಾಕೆಟನ್ನು ಆತುರದಿಂದ ಬಿಚ್ಚೋದು ವಿಡಿಯೋದಲ್ಲಿ ಸರಿಯಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಮಹೇಶ್, ಪ್ರಯಾಣಿಕರು ಡ್ಯಾನ್ಸ್ ಮಾಡ್ತಾ ಸಂಭ್ರಮಿಸ್ತಾ ಇದ್ರು, ಮೊದಲು ಅವರೆಲ್ಲ ಲೈಫ್ ಜಾಕೆಟನ್ನು ನಿರಾಕರಿಸಿದ್ರು ಅಂತ ಹೇಳಿದ್ದಾರೆ. ಇತ್ತ ಮೃತಪಟ್ಟವರ 9 ಮಂದಿ ಪೈಕಿ ತಮಿಳುನಾಡಿನ 5 ಜನ ಪ್ರವಾಸಿಗರು ಸೇರಿದ್ದಾರೆ. ದೇಶಾದ್ಯಂತ ಮೊಬೈಲ್ ಫೋನ್ಗಳಲ್ಲಿ ಜೋರಾದ ಎಚ್ಚರಿಕೆ ಧ್ವನಿ ಮತ್ತು ಸಂದೇಶಗಳು ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬಂದಿದೆ. ದೂರಸಂಪರ್ಕ ಇಲಾಖೆ ಮತ್ತು ರಾಷ್ಟ್ರೀಯ ಸಂಸ್ಥೆಗಳ ಸಹಕಾರದೊಂದಿಗೆ ಭಾರತ ತನ್ನ ಸ್ವದೇಶಿ ಸೆಲ್ ಬ್ರಾಡ್ಕಾಸ್ಟಿಂಗ್ ಸಿಸ್ಟಮನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಈ ವ್ಯವಸ್ಥೆ ಆಪತ್ಕಾಲದಲ್ಲಿ ತ್ವರಿತ ಭೂಗೋಳಾಧಾರಿತ ಎಚ್ಚರಿಕೆಗಳನ್ನು ನೀಡುವಂತಹ ಗುರಿ ಇಟ್ಕೊಂಡಿದೆ. ಪ್ರಾಕೃತಿಕ ವಿಕೋಪಗಳು, ದುರಂತಗಳು ಅಥವಾ ಇತರ ತುರ್ತು ಪರಿಸ್ಥಿತಿಗಳಲ್ಲಿ ನಾಗರಿಕರಿಗೆ ತ್ವರಿತ ಮಾಹಿತಿ ತಲುಪಿಸುವ ಸಾಮರ್ಥ್ಯವನ್ನು ಇದು ಹೆಚ್ಚಿಸುತ್ತೆ. ಇದು ದೇಶಾದ್ಯಂತ ಹೆಚ್ಚು ಪ್ರತಿಕ್ರಿಯಾತ್ಮಕ ಮತ್ತು ಸುರಕ್ಷಿತ ಸಂವಹನ ವ್ಯವಸ್ಥೆ ನಿರ್ಮಿಸುವ ಪ್ರಯತ್ನದ ಭಾಗ ಆಗಿದೆ. ಪರೀಕ್ಷಾ ಸಂದೇಶಗಳು ಇಂಗ್ಲಿಷ್, ಹಿಂದಿ ಮತ್ತು ವಿವಿಧ ಪ್ರಾದೇಶಿಕ ಭಾಷೆಗಳಲ್ಲಿ ಬಂತು, ಕನ್ನಡದಲ್ಲೂ ಬಂತು. ಮೊಬೈಲ್ ಸೆಟ್ಟಿಂಗ್ನಲ್ಲಿ ಟೆಸ್ಟ್ ಚಾನಲ್ ಸಕ್ರಿಯವಾಗಿದ್ದಲ್ಲಿ ಮಾತ್ರ ಈ ಸಂದೇಶಗಳು ಬಂದಿವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಮಾಡಿ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತವನ್ನು ಕೊಟ್ಟಿರೋದು ಗೊತ್ತೇ ಇದೆ. ಸಣ್ಣ ಹೋಟೆಲ್ಗಳ ಮಾಲೀಕರು, ಬೀದಿ ಬದಿ ವ್ಯಾಪಾರಿಗಳಿಗೆ ಸಿಲಿಂಡರ್ ಖರೀದಿನೇ ದೊಡ್ಡ ಸವಾಲಾಗಿದೆ. ವಾಣಿಜ್ಯ LPG ಸಿಲಿಂಡರ್ ದರದಲ್ಲಿ 993 ರೂಪಾಯಿಗಳಷ್ಟು ಹೆಚ್ಚಾಗಿದ್ದು, ಈಗ ಒಂದು ಕಮರ್ಷಿಯಲ್ ಸಿಲಿಂಡರ್ ಬೆಲೆ ರಾಜ್ಯದಲ್ಲಿ 3154 ರೂಪಾಯಿ ಆಗಿದ್ದು, ಅಷ್ಟು ದುಬಾರಿ ಬೆಲೆಯಲ್ಲಿ ಸಿಲಿಂಡರ್ ಖರೀದಿ ಮಾಡಿ ವ್ಯಾಪಾರ ಮಾಡೋದು ಹೆಂಗೆ ಅಂತ ಅದರ ಹೊರೆಯನ್ನು ಕಡಿಮೆ ಮಾಡೋದಕ್ಕೆ ಊಟ, ತಿಂಡಿ, ಕಾಫಿ, ಟೀ ಬೆಲೆ ಏರಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಹೋಟೆಲ್ನಲ್ಲಿ. ಆದರೆ ಹೀಗೆ ಬೆಲೆ ಏರಿಕೆ ಮಾಡ್ತಾ ಹೋದರೆ ಬಿಸ್ನೆಸ್ ಕೂಡ ಕಡಿಮೆ ಆಗೋ ಭಯ ಮಾಲೀಕರಿಗಿದೆ. ಹೀಗಾಗಿ ಪರ್ಯಾಯ ಮಾರ್ಗಕ್ಕೆ ಚಿಂತನೆ ಮಾಡಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಜಾಗದಲ್ಲಿ ಸೌದೆ ಒಲೆ, ಇದ್ದಿಲಿನ ಒಲೆ ಜೊತೆಗೆ ಕರೆಂಟ್ ಸ್ಟವ್ ಬಳಕೆ ಮಾಡಿಕೊಳ್ಳೋದು ಉತ್ತಮ ಅಂತ ಆಲೋಚನೆ ಮಾಡ್ತಿದ್ದಾರೆ. ಹೋಟೆಲ್ಗಳಿಗೆ ವಿದ್ಯುತ್ ದರದಲ್ಲೂ ರಿಯಾಯಿತಿ ಜೊತೆಗೆ ಲೋಡ್ ಹೆಚ್ಚು ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡೋದಕ್ಕೆ ಹೋಟೆಲ್ ಅಸೋಸಿಯೇಷನ್ ಮುಂದಾಗಿದೆ. ಈ ಮಧ್ಯೆ ಕಮರ್ಷಿಯಲ್ ಗ್ಯಾಸ್ ದರ ಇಳಿಕೆ ಮಾಡುವಂತೆ ಆಗ್ರಹಿಸಿ ಪ್ರಧಾನಿ ಮೋದಿ ಅವರಿಗೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅವರು ಪತ್ರ ಬರೆದಿದ್ದಾರೆ. ನಂತರ ಪ್ರಥಮ ಬಾರಿ 1,000 ರೂಪಾಯಿ ಒಂದು ಸಿಲಿಂಡರ್ ಜಾಸ್ತಿ ಮಾಡಿದ್ದಾರೆ. ಇದು ಒಂದು ಹೋಟೆಲ್ ಉದ್ಯಮದಾರಿಗೆ ಭಾಳ ಒಂದು ದೊಡ್ಡ ಹೊರೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಇದು ಪರ್ ಡೇ ನಾವು ಒಂದು 3,000 ರೂಪಾಯಿ ಎತ್ತಿಡಬೇಕಾಗತ್ತೆ. ಬೆಲೆ ಏರಿಕೆ ಅನಿವಾರ್ಯ, ನಮಗೆ ಇಷ್ಟ ಇಲ್ಲಾದರೂ ನಾವು ಮಾಡಲೇಬೇಕಾಗಿರೋ ಪರಿಸ್ಥಿತಿ. ಎಷ್ಟೇ ಜಾಸ್ತಿ ಮಾಡಿದ್ರೂ ಕೂಡ ಸಣ್ಣ ಮತ್ತು ಮಧ್ಯಮ ಹೋಟೆಲ್ಲು ಇವತ್ತು ಈ ಗ್ಯಾಸ್ ಸಿಲಿಂಡರ್ ಬೆಲೆ ಕೊಟ್ಟು ವ್ಯಾಪಾರ ಮಾಡೋದು ತುಂಬ ಕಷ್ಟ. ಆಲ್ಟರ್ನೇಟ್ ವ್ಯವಸ್ಥೆ ನಾವು ಮಾಡಬೇಕು. ಗ್ಯಾಸು ಬಾಗ್ಲೂರಲ್ಲಿ ಅಪಘಾತಕ್ಕೊಬ್ಬ ವಿದ್ಯಾರ್ಥಿ ಮೃತಪಟ್ಟಿದ್ನಲ್ಲ, ಆ ಪ್ರಕರಣಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ಇವಾಗ ರಸ್ತೆ ದಾಟೋದಕ್ಕೆ ನಿಂತಿದ್ದಾಗ ಅವನು ತಲೆ ಸುತ್ತಿ ಬಿದ್ದುಬಿಟ್ಟಿದ್ದಾನೆ. ತಲೆ ಸುತ್ತಿ ಬಿದ್ದಾಗ ಒಂದು ಖಾಸಗಿ ಬಸ್ಸು ಅವನ ಮೇಲೆ ಹರಿದಿರ್ತಕ್ಕಂಥದ್ದು. ವರುಣ್ ಅಂತಕ್ಕಂಥ ವಿದ್ಯಾರ್ಥಿ ಸಾವನ್ನಪ್ಪಿರೋ ವಿಚಾರ. ಪಾಪ ತಂದೆಗೇನೋ ಔಷಧಿ ತರೋದಕ್ಕೆ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದಾಗ ರಸ್ತೆ ದಾಟೋದಕ್ಕೆ ನಿಂತಿದ್ದಾಗ ಅವನಿಗೆ ಈ ಸನ್ಸ್ಟ್ರೋಕ್ ಥರ ಏನೋ ಆಗಿರಬೇಕು, ತಲೆ ಸುತ್ತು ಬಿದ್ದಿದ್ದಾನೆ. ಈ ಸಂದರ್ಭದಲ್ಲಿ ಬಸ್ಸು ಹರಿದುಬಿಟ್ಟಿದೆ. ಇದು CCTVನಲ್ಲಿ ದೃಶ್ಯ ಸರಿಯಾಗಿದೆ. ಈ ಸಂಬಂಧ ಹೆಣ್ಣೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ನಲ್ಲಿ ಬಂಡೆ ಒಂದು ಕುಸಿದು ಬಿದ್ದಿದ್ದು ಭಾರೀ ಶಬ್ದಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ.
ರಾಕೆಟ್ ಫಾಲ್ಸ್ ಭಾಗದಲ್ಲಿ ಬಂಡೆಯ ಒಂದು ಪದರ ಕಳಚಿ ಬಿದ್ದಿದೆ. ಸುಮಾರು 100 ಅಡಿ ಎತ್ತರದಿಂದ ಬಂಡೆಯ ಪದರ ಕಳಚಿ ಬಿದ್ದಿರೋ ಶಂಕೆ ವ್ಯಕ್ತವಾಗಿದೆ. ಇದರಿಂದ ಉಂಟಾದ ಶಬ್ದಕ್ಕೆ ಪ್ರವಾಸಿಗರು ಹಾಗೂ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಬಂಡೆ ಪದರ ಬಿದ್ದ ರಭಸಕ್ಕೆ ಕೆಳಗಿರೋ ನೀರು ಕಲಕ್ ಹೋಗಿದೆ. ಬೇಸಿಗೆ ಅವಧಿಯಲ್ಲಿ ನೀರಿನ ಹರಿವು ಕಡಿಮೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಸಿಲಿನ ತಾಪಕ್ಕೆ ಕಾದು ಬಂಡೆಯ ಪದರ ಕುಸಿದು ಬಿದ್ದಿರುವ ಶಂಕೆ ವ್ಯಕ್ತವಾಗಿದೆ. ಈ ಹಿಂದೆನೂ ಈ ರೀತಿ ಆಗಿದೆ ಅಂತ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲದೆ ಜಲಪಾತದ ಬಗ್ಗೆ, ಬಂಡೆ ಕುಸಿತದ ಬಗ್ಗೆ ತಜ್ಞರು ಭೇಟಿ ನೀಡಿ ಪರಿಶೀಲನೆಗೆ ಒತ್ತಾಯಿಸಿದ್ದಾರೆ.